ದಿನದಿಂದ ಏನೇ ತಿಂದಿತ್ತು ಮಗು ಅಂತ ಕೇಳೋ ಅಂತ ಡಾಕ್ಟರ್ಗಳೇ ಆಕೆ 3 ದಿನದಿಂದ 4 ದಿನದಿಂದ ಒಡನಾಟ ಎಲ್ಲೆಲ್ಲಿತ್ತು, ಯಾರ ಜೊತೆ ಸಂಪರ್ಕದಲ್ಲಿದ್ರು, ಎಲ್ಲೋದ್ರು ಏನು ಅನ್ನೋ ಒಂದು ತನಿಖೆ ನಡೆದಿದ್ರೆ ಇವತ್ತು ಆ ವಿಚಾರಕ್ಕೆ ನ್ಯಾಯ ಸಿಗ್ತಿತ್ತು ಅಂತ ನಾನು ಹೇಳ್ತಿದ್ದೆ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವತ್ತು ಆಗಿರೋ ಅನ್ಯಾಯ, ಇದೇ ಸಂಸ್ಕಾರನ ನಾವು ಕಲಿಸ್ತಾ ಇರೋದ ಅನ್ನೋ ಪ್ರಶ್ನೆ ಬಹಳ ದೊಡ್ಡದಾಗಿ ಮೂಡ್ತಾ ಇದೆ. ರಾಜಕೀಯದಲ್ಲಿ ಜನಪ್ರತಿನಿಧಿಯಾಗಿ ಜನಗಳ ಸೇವೆ ಮಾಡ್ತೀವಿ ಅಂದ್ಬಿಟ್ಟು ತಮ್ಮ ಮಕ್ಕಳಿಗೆ ಸಂಸ್ಕಾರನ ಕಲಿಸದೆ ಆ ಮಕ್ಕಳನ್ನು ದೇಶಕ್ಕೆ ಅನ್ಯಾಯ ಮಾಡೋ ರೀತಿಯಲ್ಲಿ ಬೆಳೆಸ್ಬಿಟ್ಟು ನಾವು ಜನಗಳ ಹತ್ರ ಬಂದು ನಾವು ಓಟ್ ಕೇಳಕ್ಕೆ ಯಾವ ಮುಖ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಹಾಗೂ ಮುಂದಿನ ದಿನಗಳಲ್ಲಿ ಯಾವ ಸಾಮಾನ್ಯರು ನಾವು ಓಟ್ ಹಾಕ್ತಾ ಇದೀವಿ ಅವ್ರಿಗೆ ಎಚ್ಚೆತ್ಕೋಬೇಕು. ಇಂಥ ಅನ್ಯಾಯ ನಡೆಯುವಂತಹ ಅಧಿಕಾರಕ್ಕೆ ಅನುಕೂಲಿಸಿ ಜನಪ್ರತಿನಿಧಿಗಳಿಂದ ಜನಗಳಿಗೆ ಆಗೋ ಅನ್ಯಾಯನ ತಡಿಬೇಕು ಅಂದ್ರೆ ನಮ್ಮ ಸಾಮಾನ್ಯ ಕಡಿಮೆ ಇರುವಂತಹ ಕಾಮನ್ ಮ್ಯಾನ್ಗಳು ಬುದ್ಧಿವಂತರಾಗಬೇಕು. ಇದರಿಂದ ನಾವು ಅರಿವನ್ನು ಮೂಡಿಸ್ಕೋಬೇಕು. ಎಂದೋರ್ನ ನಾವು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಬೇಕು ಅನ್ನೋ ಮನಸ್ಸು ನಮಗೆ ಬರಬೇಕು. ಹಾಗೆ ದೇಶದಲ್ಲಿ ಹೆಣ್ಣಿಗೆ ಕೊಡ್ತಾ ಇರೋ ಪ್ರಾಧಾನ್ಯತೆ ಯಾವ ಮಟ್ಟ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಒಂದು ಹೆಣ್ಣು ಇನ್ನೊಂದು ಹೆಣ್ಣಿಗೆ ನ್ಯಾಯ ಕೊಡ್ಲಿಕ್ಕೆ ರೆಡಿ ಇಲ್ಲ ಅಂತ ಅಂದ್ಮೇಲೆ ಹೆಣ್ಮಕ್ಳಿಗೆ ಎಲ್ಲಿದೆ ಸುರಕ್ಷತೆ ಅನ್ನೋದು ಇದು ದೊಡ್ಡ ಪ್ರಶ್ನೆಯಾಗಿ ಮೂಡ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ತಾಯಿ ನಮ್ಮ ಅವ್ರ ಮೆಂಬರ್ ಇದ್ದಾರೆ ಸರ್, ನಾನು ಅಧ್ಯಕ್ಷರು. ಯಾಕಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದ್ರೆ ಅಷ್ಟು ಕಷ್ಟಪಟ್ಟಿದ್ದಾರೆ. ಆ ಮಗಳಿಗೆ ನ್ಯಾಯ ಕೊಡ್ಬೇಕಂತ ನೀನು ಎಲ್ಲ ಕಡೆಯಿಂದ ನಾನು ಕೇಳ್ಕೊತೀನಿ. ನಮ್ಮ ಮನೆ ಮಗಳು ಖಂಡಿತ ಸಿಗುತ್ತಮ್ಮ, ಖಂಡಿತ ಸಿಗುತ್ತೆ. ಚೈತ್ರ ಕೊಟ್ಟಾರ್ಕರ್ ಅವರೇ, 1 ವೀಕ್ ಹಿಂದೆ ನೀವು ನನ್ನ ಹತ್ರ ಏನ್ ಮಾತಾಡಿದ್ರು ಅದನ್ನೇ ಇಲ್ಲಿ ಬಂದು ಮೀಡಿಯಾ ಮುಂದೆ ಮಾತಾಡಿ. ಯಾಕೆ ಎಲ್ಲಾರನ್ನೂ ಬ್ಲೇಮ್ ಮಾಡಿಸ್ತಾ ಇದ್ದೀರಾ? ನಿಮ್ ಮಗನ್ ತಪ್ಪಿದ್ರೆ ನೀವೇ ಕರ್ಕೊಂಡು ಬಂದು ನಿಲ್ಲಿಸ್ತೀನಿ ಅಂತ ಹೇಳಿದ್ರಿ ತಾನೇ? ತಂದು ನಿಲ್ಸಿ ಇಲ್ಲಿ. ನಿಮ್ಗೂ ಒಬ್ಳು ಮಗಳು ಇದ್ದಾಳಂತ ಹೇಳಿದ್ರಲ್ಲ, ಮತ್ತೆ ಆ ಮನೆ ಮಗಳಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ? ಕರ್ಕೊಂಡ್ ಬನ್ನಿ. ನೀವು ಜಿಲ್ಲಾ ಮಕ್ಕಳ ಇಲಾಖೆಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ ಕೆಲಸ ಮಾಡಿ ಇದೇನಾ ನೀವು ರಕ್ಷಣೆ ಕೊಡೋದು ಲೇಡೀಸ್ಗೆ? ಬನ್ನಿ ಇಲ್ಲಿ ಮುಂದೆ ನಿಮ್ಮ ಮಗನ್ ಕರ್ಕೊಂಡು. ಯಾರು ಏನು ಮಾಡಲ್ಲ. ಯಾರ ಹತ್ರ ಜಸ್ಟಿಸ್ ಇದೆ ಅವ್ರಿಗೆ ಕೊಡ್ತಾರೆ ಜಸ್ಟಿಸ್. ನಿಮ್ಮಿಂದ ಎಲ್ಲರ ಹೆಸರು ಬ್ಲೇಮ್ ಆಗ್ತದೆ. ಬನ್ನಿ ಇಲ್ಲಿ ಮುಂದೆ. ನೀವು ಪೂನಾದಲ್ಲಿ ಎಲ್ಲೂ ಇರಿ. ನನ್ಗೆ ಯಾರಾದ್ರೂ ಒಬ್ರು ಪೊಲೀಸ್ ಕೊಟ್ರೆ 1 ಅವರ್ ಒಳಗಡೆ ನಿಮ್ಗೆ ತಂದು ನಿಲ್ಲಿಸ್ತೀನಿ. ಬನ್ನಿ. ಏನು ಏನು ರಿಷಿಯಲಿಂದ ಏನು ಅವತ್ತು ನೇಣು ಹಾಕೊಂಡು ಏನು ಹಾಸ್ಪಿಟ್ಲಿಗೆ ಏನು ಅಡ್ಮಿಟ್ ಆಗಿದ್ದಲ್ವ, ಅವತ್ತಿನ ದಿವಸ ಅವಳು ಸತ್ತಿದ್ದಾಳೋ ಬದುಕಿದ್ದಾಳೋ ಅಂತ ಹೇಳಿ ಪರೀಕ್ಷೆ ಮಾಡಬೇಕಾದ್ರೆ ನಾನು ಮತ್ತು ನನ್ನ ಫ್ರೆಂಡು ದಿಲ್ಶಾದ್ ಇಬ್ಬರು ಹಾಸ್ಪಿಟ್ಲಿಗೆ ಬಂದಿದ್ದ ಮೇಲೆ ಏನಾಯ್ತು ಅಂತ ಕೇಳಿದಾಗ, ಇಲ್ಲ ಅವಳು ಮನೇಲಿನೇ ಡೆತ್ ಆಗಿದ್ದಾಳೆ, ಇಲ್ಲಿ ತಗೋಬರ್ಲಿಕ್ಕೆ ಟೈಮ್ ಆಯಿತು ಅಂತ ಹೇಳಿ ನಮ್ಗೆ ಡಾಕ್ಟ್ರು ಹೇಳಿದರು. ಡಾಕ್ಟ್ರು ಹೇಳಿ ನಾನು ಅವಳಿಗೆ ನೋಡಬೇಕಲ್ಲ ನಾನು ಅಂತ ಕೇಳಿದಾಗ ನಾನು ಒಳಗಡೆ ಹೋದೆ. ಕರ್ಟನ್ ಸರಿಸ್ಬಿಟ್ಟು ಅವಳಿಗೆ ನೋಡ್ಲಿಕ್ಕೆ ಅಂತ ಹೋದಾಗ ಅವಳು ECGಯಲ್ಲಿ ಇಟ್ಟಿದ್ರು. ಅವಳಿಗೆ ECGಯಲ್ಲಿ ಇಡಬೇಕಾದ್ರೆ ಪ್ರೈವೇಟ್ ಅಪ್ಪರ್ ಪಾರ್ಟ್ ಮೇಲೆ ಎಡಗಡೆ ಮತ್ತು ಬಲಗಡೆ ಎರಡೂ ಸೈಡು ಕಚ್ಚಿದ ಕಲೆ, ಅಂದರೆ ಹಲ್ಲೆಲ್ಲ ಮೂಡಿತ್ತು. ನಾವು ನೋಡಿದ ಪ್ರಕಾರ ಮೂಡಿತ್ತು, ಮತ್ತು ಬ್ಲೀಡಿಂಗು ಸ್ವಲ್ಪ ಆಗ್ತಾ ಇತ್ತು ಅವಳು ಪ್ರೈವೇಟ್ ಪಾರ್ಟ್ ಕಡೆಯಿಂದ. ಅವೆಲ್ಲ ನೋಡಿದ್ವಿ. ನಾವು ಅದನ್ನು ಪ್ರಶ್ನೆ ಮಾಡಿದಾಗ ಅವ್ರು ಏನೋ ಒಂದು ತನಿಖೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಸುಮ್ಮನೆ ಆದ್ವಿ. ಆದರೆ ಇಷ್ಟರ ಮಟ್ಟಿಗೆ ದೂರ ಹೋಗ್ತದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಪೋಸ್ಟ್ ಮಾರ್ಟಮ್ ಮಾಡ್ತೀವಿ, ಈಗ ಹೋಗ್ಬೋದು ಅಂತ ಹೇಳಿದರು ಅವರು ಪೇರೆಂಟ್ಸ್ಗೆ. ಅವರಿಗೆ ತಾಯಿಗೆ ನಾವು ಕಳಿಸೋ ವ್ಯವಸ್ಥೆ ಅಂತ ಮಾಡಿದ್ವಿ. ಗಾಡಿಯಲ್ಲಿ ಕಳಿಸೋ ವ್ಯವಸ್ಥೆಯನ್ನು ಮಾಡಿದಾಗ ನಾವೆಲ್ಲ ಪೋಸ್ಟ್ ಮಾರ್ಟಮ್ ಆಗೋವರೆಗೂ ನಿಂತ್ಕೊಂಡು ನೋಡುವ ಏನಾಗ್ತದೆ ಅಂತ ಹೇಳಿ ನಾವು ನಿಂತು ನೋಡಬೇಕಾದ್ರೆ 2 ಜನ ಕಾರಲ್ಲಿ ಬಂದರು. ಸಡನ್ಲಿ ಬಂದವರೇ ಕ್ರಿಶಿಯಲ್ ಮೇಲೆ ಹೋದರು. ಅವನ ಹತ್ರ ಕೇಳಲಿಕ್ಕೆ ಶುರು ಮಾಡಿದರು, ಇಲ್ಲಿ ರಿಷಿಯಲಿಂದು ಪೋಸ್ಟ್ ಮಾರ್ಟಮ್ ನಡೀತಿದೆ ನಿಜಾನಾ ಅಂತ ಕೇಳಲಿಕ್ಕೆ ಬಂದರು. ಹೌದು, ನೀನು ಯಾರು ಅಂತ ಹೇಳಿ ಕ್ವಶನ್ ಮಾಡಿದಾಗ ಅವನು ನಾನು ಯಾರಾದ್ರಾಗಲಿ ನೀನು ಹೇಳಿದಷ್ಟು ಉತ್ತರ ಕೊಡು, ನಾನು ರಿಷಿಯಲಿನ ಅಣ್ಣ, ನೀನು ನನ್ನ ಹತ್ರನೇ ಕೇಳ್ತಾ ಇದ್ದೆ ಅಂತ ಹೇಳಿ ಅವನು ಜೋರು ಮಾಡ್ದ. ಅವಾಗ ಅವನು ಏನು ಬ್ಲ್ಯಾಕ್ ಟಿ ಶರ್ಟ್ ಹಾಕೊಂಡಿದ್ದು ಹುಡುಗ ಇದನ್ನಲ್ವ, ಅವನು ಅವಳಿಗೆ ಹೊಡಿಲಿಕ್ಕಂತಾನೆ ಮೇಲೆ ಹಾರ್ದ. ಆವಾಗ ಮೈ ಮೇಲೆ ಹೋಗಿದಾಗ ಅವತ್ತಿನ ದಿವಸ ಪೊಲೀಸರು ಯಾರು ಅವರು ಎಂಕ್ವೈರಿ ಅಂತ ಹೇಳಿ ಆ ಕಡೆ CPI ಮತ್ತು PSI ಮಾಡ್ತಾ ಇದ್ದಿರ್ಬೇಕಾದ್ರೆ ಇವರಿಬ್ಬರು ಮಾತಾಡ್ಕೊಳ್ಬೇಕಾದ್ರೆ ಅವ್ರ ಫ್ಯಾಮಿಲಿ ಎಲ್ಲ ನಮ್ಮ ಕ್ರಿಶ್ಚಿಯನ್ನಿಂದ ಹುಡುಗ ಅಲ್ಲ, ಏನೂ ಅಲ್ಲ, ನಮ್ಮ ಜಾತಿಯವನಲ್ಲ, ನಮ್ಮ ಹುಡುಗನೇ ಅಲ್ಲ ಇವನು ಯಾರು ನಮ್ಮ ಹುಡುಗಿ ಬಗ್ಗೆ ಕೇಳಲಿಕ್ಕೆ ಇವ್ನಿಗೆ ಹೆಂಗೆ ಗೊತ್ತಾಯಿತು ಅವಳು ಸುಸೈಡ್ ಮಾಡ್ಕೊಂಡಿರೋದು, ಇವ್ನು ಸಡನ್ಲಿ ಬರ್ಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ ಅವನು ಏನು ಉತ್ತರ ಇಲ್ಲ ನಮ್ಗೆ ಗೊತ್ತಾಯಿತು ಅದಕ್ಕೆ ಕೇಳಲಿಕ್ಕೆ ಫ್ರೆಂಡ್ ನಾವು ಅಂತ ಹೇಳಿದ. ಅವನು ಫ್ರೆಂಡ್ ಅಂದರೆ ನಿನಗೆ ಹೆಂಗೆ ಗೊತ್ತಾಯ್ತು ಅವಳು ಸುಸೈಡ್ ಮಾಡ್ಕೊಂಡಿದ್ದು, ನಿನಗೆ ಇಮಿಡಿಯೇಟ್ಲಿ ಬರ್ಲಿಕ್ಕೆ ಕಾರಣ ಹೇಗೆ ಏನಂತ ಕೇಳಿದಾಗ, ಇಲ್ಲ ನಮಗೆ ವಿನಾಯಕ್ ಅಂತ ಹೇಳಿ ಒಂದು ಹುಡುಗ ಹೇಳ್ದ ನಮಗೆ, ಅದಕ್ಕೆ ನಾವು ಬರಬೇಕಾಯ್ತು ಅಂತ ಹೇಳಿದರು. ಆ ವಿನಾಯಕಿಗೆ ಯಾರು ಹೇಳಿದರು ಅಂತ ಕೇಳಿದಾಗ ವಿನಾಯಕಿಗೆ ಇಲ್ಲ ಹಂಗೆ ವಿನಾಯಕಿಗೆ ಗೊತ್ತಾಯ್ತು ಅಂತ ಹೇಳಿದಾಗ ಅವನೇ ಹೆಸರನ್ನು
ಹೇಳ್ದ ಚಿರಾಗ್ ಕೊಟ್ಟಾರ್ಕರೆ ಕಳಿಸಿದ್ದು ನಮಗೆ ಅಂತ ಹೇಳಿ ಅವಾಗ ನಮಗೆ ವಿಷಯ ಗೊತ್ತಾಗಿದ್ದು. ಈ ಹಿಂದೆ ಕಾರಣ ಎಲ್ಲದಕ್ಕೂ ಚಿರಾಗ್ ಕೊಟ್ಟಾರ್ಕರ್ ಇದ್ದಾರೆ ಅಂತ ಹೇಳಿ. ಅವತ್ತಿನ ದಿವಸ ಚಿರಾಗ್ ಕೊಟ್ಟಾರ್ಕರ್ ಕಾರವಾರದಲ್ಲೇ ಇದ್ರಂತ ಹೇಳಿ ಸುದ್ದಿ ಇತ್ತು. ಏನು ಬಂದಿದ್ರಲ್ವಾ, ಡೆತ್ ಆಗಿದೆ ಅಂತ ಪೋಸ್ಟ್ ಮಾರ್ಟಮ್ ಆಯ್ತಾ ರಿಷಲಿಂದನ ಅಂತ ಕೇಳಿದಾಗ ಅವರು ಹುಡುಗರನ್ನ ಎಂಕ್ವೈರಿ ಅಂತ ಹೇಳಿ PSI ಮತ್ತು CPS ಅವ್ರು ಇಬ್ಬರು ಇದ್ದಾಗ ಕಸ್ಟಡಿಗೆ ತೊಗೊಂಡ್ಬಿಟ್ಟು ಅವರು ಎಂಕ್ವೈರಿ ಮಾಡಿ, ಎಂಕ್ವೈರಿ ಅಂದರೆ ಏನು ಅವ್ರದ್ದು ಏನು ಬಯೋಡಾಟಾ ಏನಿದೆ ಅಷ್ಟೇ ತೊಗೊಂಡ್ಬಿಟ್ಟು ಅವ್ರನ್ನ ಇರಲಿ ಅಂತ ಹೇಳ್ಬಿಟ್ಟು ಹಾಕಿದ್ರು. ಅದು ಯಾಕೆ ಬಿಟ್ಟಾಗಬೇಕಾಗಿತ್ತು ಸರ್? ಅವತ್ತಿನ ದಿವಸನೇ ಅವರನ್ನು ಕಸ್ಟಡಿಗೆ ತೊಗೊಂಡು ಎಂಕ್ವೈರಿ ಮಾಡಿದರೆ ಅವ್ನು ಚಿರಾಗ್ನೂ ಬರ್ತಾ ಇದ್ದ, ಅವ್ರು ಯಾರ್ಯಾರು ಇದ್ರು ಅವ್ರ ಜೊತೆ ಏನೇನು ಮಾಡಿದಾರಲ್ವ ಅವರೆಲ್ಲರೂ ಅರೆಸ್ಟ್ ಆಗ್ತಿದ್ರಲ್ಲ ಸರ್. ಇಷ್ಟೊತ್ತಿಗೆ ಎಲ್ಲ ಕೇಸೇ ಇದಾಗ್ತಿತ್ತು. ಹಾಗಿರ್ಬೇಕಾದ್ರೆ ಇದೆಲ್ಲ ಮುಚ್ಚಾಕುವಂಥದ್ದು ಮತ್ತು ಕಳಿಸುವಂಥದ್ದು ಅವಶ್ಯಕತೆ ಇಲ್ಲ ಆಗಿತ್ತು. ಮತ್ತು ಇವರು ಮತ್ತೆ ಇಬ್ಬರಂತ ಹುಡುಗರು ಬಂದು 4 ಜನ ಆದರು ಅವರಿಬ್ಬರಿಗೋಸ್ಕರ. ಮತ್ತೆ 4 ಜನರಲ್ಲಿ ಮತ್ತೊಬ್ಬನು ಬಂದ ರೆಡ್ ಟಿ ಶರ್ಟ್ ಹಾಕೊಂಡು, ಅವನಿಗೆಲ್ಲ ಕಾಲಿಗೆಲ್ಲ ಬಿದ್ದು ಆಮೇಲೆ ಕರ್ಕೊಂಡು ಹೋಗಿದ್ದಾರೆ ಸರ್ ಅವರು. ಮತ್ತೆ ಅವಳು ಸುಸೈಡ್ ಮಾಡ್ಕೊಳ್ಬೇಕಾದ್ರೆ ಇಯರ್ಫೋನ್ ಕಿವಿಯಲ್ಲಿತ್ತು, ವಿಡಿಯೋ ಕಾಲ್ ಆನ್ ಇತ್ತು. ಪಾಪ ಹುಡುಗಿ 2-3 ಇದಕ್ಕೆ ಸುತ್ತಿ ಬಿದ್ದಿದ್ದಾಳೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಡೌಟ್ ಬಂದಿದ್ದೇ ಇದೆ. ಹಾಗಿರ್ಬೇಕಾದ್ರೆ ಇವರು ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಇಮ್ಮಿಡಿಯೇಟ್ಲಿ ಮಾಡಬೇಕು ಅಂತ ಹೇಳಿದ್ದು ಯಾಕೆ? ಅದು ನಮಗೂ ಅರ್ಥ ಆಗಲಿಲ್ಲ. ಆದ್ರೂ ನಾವು ಪೋಸ್ಟ್ ಮಾರ್ಟಮ್ ಆಗೋವರೆಗೂ ನಾವೆಲ್ಲೇ ಇದ್ವಿ. MLA ಸರ್ ಫೋನ್ ಬಂದಾಗ MLA ಸರ್ ಫೋನಲ್ಲಿ CPS ಸರ್ ಮಾತಾಡಿ ಆಗಿದ್ಮೇಲೆ FIR ಆಗಿದ್ದು, ಇಲ್ಲಾಂದ್ರೆ ಅದನ್ನು FIR ಆಗೋದಿಲ್ಲ ಆಗಿತ್ತು ನನ್ನ ಅನಿಸಿದ ಪ್ರಕಾರ. ಆಮೇಲೆ ಸಂಜೆವರೆಗೂ ಅಂದ ತಕ್ಷಣ ಬೇಗ ಇಮಿಡಿಯೇಟ್ಲಿ ತೊಗೊಂಡೋಗಿ ಅವಾಗಲೇ ಮನ್ ಮಾಡಿ ರಾತ್ರಿ ಅಂತ ಹೇಳಿ ಹೀಗೆ ಸುದ್ದಿ ಮಾಡಿದ್ರಲ್ಲಿ. ಅವಾಗ ಇಲ್ಲ ಅದು ಹೆಂಗೆ ಆಗ್ತದೆ, ಅವರು ಫ್ಯಾಮಿಲಿ ಎಲ್ಲ ಬರಬೇಕಲ್ಲ, ಅದು ಬಂದಾದ್ಮೇಲೆ ಅವರು ಮನ್ ಮಾಡ್ಲಿಕ್ಕಾಗತ್ತೆ ಅಂತ ಹೇಳಿ ಅವರು ರಾತ್ರಿ ತೊಗೊಂಡೋಗಿ ರಾತ್ರಿ ಇಡೀ ದಿವಸ ಇಟ್ಕೊಂಡು ಸಂಜೆ ಟೈಮಿಗೆ ಅವ್ರು ಮಣ್ಣು ಮಾಡಿದ್ರು. ಅವ್ರು ಏನು ಅವ್ರ ಜಾತಿದಲ್ಲಿ ಯಾವ ಥರ ಇದೆ ನೋಡಿ ಆ ಥರ ಎಲ್ಲ ಮಾಡಿಕೊಂಡ್ರು. ಅದಾದಮೇಲೆ ನೆಕ್ಸ್ಟ್ ಡೇ ಇವರು DISP ಮತ್ತು ಅವರೆಲ್ಲ ಇವರು SP ಸಾಹೇಬರಿಗೆ ಮನವಿ ಮಾಡಿದ ಮೇಲೆ ಏನಂತ ಹೇಳಿ ರಿಪೋರ್ಟಿಗೆ ಬಂದಿದ್ದಾರೆ. ಇದರಲ್ಲಿ ಯಾರು ಕೈವಾಡ ಇದೆ ಅಂತ ನಮಗಂತೂ ಗೊತ್ತಿಲ್ಲ. ನಾವಂತೂ ಪ್ರತ್ಯಕ್ಷವಾಗಿ ನೋಡಿದ್ದೀವಿ. ಅವಳು ECG ಮಾಡಬೇಕಾದ್ರೆ ಅವಳು ಏನು ಅಪ್ಪರ್ ಪಾರ್ಟ್ಸಲ್ಲಿ ಏನು ಕಲೆಗಳಿದ್ದಾವೆ ಅಲ್ವಾ, ಕಚ್ಚಿದ ಕಲೆಗಳು, ನಾವು ನೋಡಿದ್ದೇವೆ. ನಾವು ಅವರು ಎಲ್ಲಿ ಬೇಕಾದರೂ ಬಂದುಬಿಟ್ಟು ನಾವು ಹೇಳಲಿಕ್ಕೆ ರೆಡಿ ಇದ್ದೀವಿ ಇದ್ರ ಬಗ್ಗೆ. ಥ್ಯಾಂಕ್ ಯು.